ಹಲೋ ನಮಸ್ಕಾರ ವೀಕ್ಷಕರೇ. ಇಂದು ನಾವು ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಹನಿಕೆರೆ ಗ್ರಾಮ ವ್ಯಾಪ್ತಿಯಲ್ಲಿ ನಮ್ಮೊಂದು ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ಗ್ರೂಪ್ ವತಿಯಿಂದ ಮುಂಬರುವ ಚುನಾವಣೆ ಕುರಿತು ಒಂದು ಪೂರ್ವಭಾವಿ ಗ್ರೌಂಡ್ ರಿಪೋರ್ಟ್ ನೀಡ್ತಾ ಇದೆ. ಅದರಲ್ಲಿ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಮತ್ತು ಮುಂಬರುವ 2028ರ ವಿಧಾನಸಭಾ ಕ್ಷೇತ್ರದ ಕೂಡ ಕುರಿತು ಒಂದು ಪೂರ್ವಭಾವಿ ಗ್ರೌಂಡ್ ರಿಪೋರ್ಟ್ ನೀಡ್ತಾ ಇದೆ. ಈ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ನಮ್ಮ ಹನಿಕೇರಿ ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರು ಕೂಡ ಭಾಗಿಯಾಗಿದ್ದಾರೆ. ಇವರ ಒಂದು ರಾಜಕಾರಣದ ಜೀವನದ ಅನುಭವ ಮತ್ತು ಇವರು ಈ ರಾಜಕಾರಣದಲ್ಲಿ ಎಲ್ಲಿಂದ ಹೇಗೆ ಮತ್ತು ಯಾರ ಮುಖಾಂತರ ಈ ರಾಜಕಾರಣದಲ್ಲಿ ಪ್ರವೇಶವಾಗಿದ್ದಾರೆ ಮತ್ತು ಇವರು ಈ ಅಧಿಕಾರ ಅವಧಿಗೆ ಬರುವ ಮುಂಚೆ ಯಾವ ರೀತಿ ಡೆವಲಪ್ಮೆಂಟ್ ಗಳು ಆಗಿದ್ದು ಆಗಿರ್ಲಿಲ್ಲ, ಅದಾದ ನಂತರ ಇವರು ಈ ಅಧಿಕಾರ ಅವಧಿಗೆ ಬಂದ ಮೇಲೆ ಗ್ರಾಮದಲ್ಲಿ ಮತ್ತು ಈ ವಾರ್ಡಿನಲ್ಲಿ ಯಾವ ರೀತಿ ಡೆವಲಪ್ಮೆಂಟ್ ಗಳನ್ನ ಮಾಡಿದ್ದಾರೆ ಎಂಬುದನ್ನ ಇವರಿಂದನೇ ಕೇಳಿ ತಿಳಿಯೋಣ. ಬನ್ನಿ ವೀಕ್ಷಕರೇ. ಸರ್ ನಮಸ್ಕಾರ. ಸರ್, ನಿಮ್ಮ ಮಾತುಕತೆ ಮುನ್ನಡೆಸುವ ಮುಂಚೆ ನಿಮ್ಮ ಒಂದು ಕಿರು ಪರಿಚಯ, ನಿಮ್ಮ ಹೆಸರು, ಊರು, ಯಾವ ಗ್ರಾಮ ಪಂಚಾಯತಿ ಸದಸ್ಯರು ಸರ್? ಗ್ರಾಮ ಪಂಚಾಯತಿ ಹನ್ನಿಕೆರೆ, ಬೈಲಹೊಂಗಲ ತಾಲೂಕ್, ಬೆಳಗಾವಿ ಜಿಲ್ಲಾ. ನನ್ನ ಹೆಸರು ಯಲ್ಲಪ್ಪ ಬಿ ಬೆಳಗನ್ನವರಂತೆ. ಅಧ್ಯಕ್ಷರ, ಮಾಜಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು, ಸರಿ, ಹನ್ನಿಕೆರೆ. ಸರಿ ಸರ್. ಸರ್, ತಾವು ಈ ಅಧಿಕಾರ ಅವಧಿಗೆ ಬರುವ ಮುಂಚೆ ತಾವು ಈ ಗ್ರಾಮದಲ್ಲಿ ಆಗಿರ್ಬೋದು, ವಾರ್ಡಿನಲ್ಲಿ ಯಾವ ರೀತಿ ಡೆವಲಪ್ಮೆಂಟ್ ಗಳು ಆಗಿದ್ವು ಆಗಿರ್ಲಿಲ್ಲ, ಅದಾದ ನಂತರ ತಾವು ತಮ್ಮ ಅಧಿಕಾರ ಅವಧಿಗೆ ಬಂದ ಮೇಲೆ ಯಾವ ರೀತಿ ಡೆವಲಪ್ಮೆಂಟ್ ಗಳನ್ನ ಮಾಡಿದ್ದೀರಾ ಸರ್? ಈಗ ಸಿಸಿ ರೋಡ್ ಆದ್ರೆ, ಈಗ ಗಟಾರಿ ಆತಿ, ಸಾಲಿ ಬಗ್ಗೆ ಈ ತರದು ರಸ್ತಾ ಬಗ್ಗೆ ಆತಿ, ಎಲ್ಲಾ ಕಡೆಯಿಂದ ನಾವು MLA ಅವ್ರ ಕಡೆಯಿಂದ ಆತಿ, ನಮ್ಮ ಪಂಚಾಯತಿ ಇದರಿಂದ ಆತಿ, ನಾವ್ ಎಲ್ಲದರಿಂದ ಪ್ರಯತ್ನ ಮಾಡಿ ನಾವು ನಮ್ಮ ಊರು ಡೆವಲಪ್ಮೆಂಟ್ ಮಾಡಿಕೊಂಡಿರಿ. ಸರಿ ಸರ್, ಅಭಿವೃದ್ಧಿಯನ್ನು ಮಾಡಿದ್ದೀರಾ ಸರ್? ಅಭಿವೃದ್ಧಿ ಮಾಡ್ಕೊಂಡು. ಸರಿ ಸರ್, ತಮ್ಮ ಒಂದು ಈ ಅಧಿಕಾರ ಅವಧಿಗೆ ತಾವು ಬಂದ ಮೇಲೆ ಆ ಒಂದು ಮನೆಗಳ ಅನುದಾನ ಆಗಿರ್ಬೋದು, ಚರಂಡಿ ಆಗಿರ್ಬೋದು, ಯಾವುದೇ ರೀತಿ ಸಿಸಿ ರೋಡ್ಸ್, ಮನೆಗಳ ಅನುದಾನ, ಈ ಸಮಸ್ಯೆ ಬಂದಲ್ಲಿ ತಮ್ಮ ಒಂದು ಪಾತ್ರ ಯಾವ ರೀತಿ ಇರ್ತಿತ್ತು? ಏನ್ ಹಂಗೆಲ್ಲ ಏನ್ ಇದಲ್ರಿ, ಬಟ್ ನಾವು ಎಲ್ಲಾ ಸರಿ ಸಮವಾಗಿ ಎಲ್ಲಾ ಅವ್ರ ಜನರ ಅಭಿಪ್ರಾಯ ಮಾಡ್ಕೊಂಡು ಕೇಳ್ಕೊಂಡನ ನಾವು ಇದನ್ನ ಮಾಡಿದ್ದೇವೆ. ಸರಿ, ನಮ್ಮಲ್ಲಿ ನಮ್ಮ ವಾರ್ಡ್ ಆತಿ, ನಮ್ಮ ಹನಿಕೆರೆ ಗ್ರಾಮ ಆಯ್ತು ಸರ್. ಸರಿ ಸರ್. ಸರ್, ತಮ್ಮ ಒಂದು ಈ ಅಧಿಕಾರ ಅವಧಿಗೆ ತಾವು ಬಂದ ಮೇಲೆ ಮಕ್ಕಳ ಶಿಕ್ಷಣ ಅಭಿವೃದ್ಧಿ ಬಗ್ಗೆ ಯಾವ ರೀತಿ ತಮ್ಮ ಒಂದು ಪಾತ್ರ ಇರ್ತಿತ್ತು? ಅಂಗನವಾಡಿ ಕೇಂದ್ರ ಆಗಿರ್ಬೋದು, ಪ್ರೈಮರಿ ಸ್ಕೂಲ್ ಆಗಿರ್ಬೋದು, ಹೈಸ್ಕೂಲ್ ಆಗಿರ್ಬೋದು, ಮಕ್ಕಳ ಒಂದು ಬಿಸಿ ಊಟ ಚೆಕ್ ಮಾಡೋದಾಗಿರ್ಲಿ, ಕುಡಿಯೋ ನೀರಿನ ಬಗ್ಗೆ ಯಾವ ರೀತಿ ಒಂದು ಪಾತ್ರ ಇರ್ತಿತ್ತು? ಅವ್ರಿಗೆ ಏನಾಗಿದ್ರೆ ನಾವ್ ಎಲ್ಲದರಿಂದ ಅವ್ರ ಸಪೋರ್ಟ್ ಆಗಿತ್ತು. ನಾವು ಅವ್ರಿಗೆ ಏನ್ ಅನುಕೂಲ, ಅವ್ರಿಗೆ ಏನ್ ಬೇಕಾಗಿತ್ತು ಅವ್ರಿಗೆಲ್ಲಾ ತರದ ಅನುಕೂಲ ನಾವು ಮಾಡಿಕೊಟ್ಟೇವೆ. ಸರಿ ಸರ್. ಇನ್ನೊಂದ್ ಸ್ವಲ್ಪ ಏನೋ ಸ್ವಲ್ಪ ಇದ್ರು ನಾವು MLA ಮುಖಾಂತರ ಆತಿ, ನಮ್ಮ ಇತರ ಪಂಚಾಯತ್ ಅಧಿಕಾರಿಗಳಿಂದ ಆತಿ, ಏನೋ ಸ್ವಲ್ಪ ಅವ್ರಿಗೆ ಹೆಲ್ಪ್ ಮಾಡ್ಕೊಳ್ಳೋ ಮಾಡ್ತಾರೆ. ಸರಿ ಸರ್. ತಾವು ಸ್ಕೂಲ್ ಹೋಗಿ ವಿಸಿಟ್ ಮಾಡಿ ಬಿಸಿ ಊಟ ಕುಡಿಯೋ ನೋಡ್ತಿದ್ರಿ? ಸರಿ ಸರ್. ಸರ್, ತಮ್ಮ ಒಂದು ಈ ಅಧಿಕಾರ ಅವಧಿಗೆ ತಾವು ಬಂದ ಮೇಲೆ ತಮ್ಮ ಒಂದು ವಾರ್ಡಿನ ಜನರಾಗಿರ್ಬೋದು, ಗ್ರಾಮಸ್ಥರ ಆರೋಗ್ಯದ ಬಗ್ಗೆ ಯಾವ ರೀತಿ ತಮ್ಮ ಒಂದು ಪಾತ್ರ ಇರ್ತಿತ್ತು ಸರ್? ಏನ್ರಿ, ಈಗ ಕಸ ತುಂಬುದು, ಸ್ವಚ್ಛಗ ಇದ್ರ ಮಾಡ್ಕೊಳ್ಳೋದು, ನಾವೆಲ್ಲ ಅದನ್ನ ಅಭಿಯಾನ ಮಾಡ್ಕೊಂತ ಇರ್ತಿರ್ತೇವ್ರಿ. 2 ತಿಂಗಳಿಗೊಮ್ಮೆ ಅಭಿಯಾನ ಇರ್ತದ ನಮ್ಗ. ಸರಿ, ಹಿಂಗೆಲ್ಲ ಇದ್ ಮಾಡ್ತಿರ್ತೇವೆ. ಹಾ ಸರ್. ತಾವು ಈ ತಮ್ಮ ವಾರ್ಡಿನ ಪ್ರಕಾರ ಒಂದು ಟೀಮ್ ತಗೊಂಡು ಅವ್ರ ಕುಡಿಯೋ ನೀರಿನ ಬಗ್ಗೆ ಆಗಿರ್ಬೋದು, ಈ ರೀತಿ ಎಲ್ಲ ತಾವು ಮಾಡ್ತಿದ್ರಿ? ಮಾಡ್ತಾರೆ. ಸರಿ ಸರ್. ಸರ್, ತಮ್ಮ ಒಂದು ಈ ಅಧಿಕಾರ ಅವಧಿ ಮುಗಿದಾದ ನಂತರ ಗ್ರಾಮ ಆಡಳಿತ ಅಧಿಕಾರಿ ಮತ್ತು ಗ್ರಾಮ ಅಭಿವೃದ್ಧಿ ಅಧಿಕಾರಿ ಕೂಡ ನೇಮಿತವಾಗಿದ್ದಾರೆ. ಸೊ ಇವರು ಜನಗಳ ಜೊತೆ ಯಾವ ರೀತಿ ಸ್ಪಂದಿಸ್ತಿದ್ದಾರೆ? ನಿಮ್ಮ ಜೊತೆ ಯಾವ ರೀತಿ ಒಡನಾಟ ಇದೆ ಸರ್? ಏನವ್ರ ಸ್ವಲ್ಪ ಈಗ PDO ಸರ್ ಅವರು 2-3 ಪಂಚಾಯತಿ ಸಂಬಂಧ ಸ್ವಲ್ಪ ಜನರಿಗೆ ಹಂಗಾಟಿಂಗಾಟ ಹಾಕಿರ್ತತಿ. ಆದ್ರ ಒಂದೇ ಪಂಚಾಯತ್ದಾರ ಅವರು ಕೆಲಸ ಮಾಡಕ್ ಅನುಕೂಲ ಆಕತಿ. ಈಗ ಒಂದ್ ಸ್ವಲ್ಪ ಅವ್ರಿಗೂ ಬರದ ಟೈಮ್ನಾಗ ಜನ ಬಂದ್ ನಿಂತಾಗ ಸ್ವಲ್ಪ ಇದ್ ಹಾಕಿರ್ತತಿ. ಅದೆಲ್ಲ ಏನಿಲ್ಲ, ಹೊಂದಾಣಿಕೆ ಆತಿ, ಅವ್ರ ಸರಿ ಮಾಡ್ತಿರ್ತಾರೆ. ಸರಿ ಸರ್. ಏನ್ ಅಡೆತಡೆ ಸಮಸ್ಯೆ ಒಂದು ಆಗ್ತಿಲ್ಲ ಸರ್? ಈಗ ಅದ ಹೇಳತ್ತೇನ್ರಿ, ಈಗ ಆಡಳಿತ ಒಳಗೆ ಏನಾಗತ್ತಂದ್ರಿ, ಈಗ ಅವ್ರು ಕೇಳ್ಬೇಕು, ಇವ್ರು ಕೇಳ್ಬೇಕು, ಇದ್ ವಿಚಾರ ಮಾಡ್ಬೇಕು, ಅದ್ ವಿಚಾರ ಮಾಡ್ಬೇಕು, ಜನರಿಗೆ ಒಂದ್ ಸ್ವಲ್ಪ ಸಮಸ್ಯೆ ಐತಿರ್ತತಿ. ಆದ್ರೂ ಮೆಂಬರ್ಗಳು ಒಟ್ಟು ಕೂಡಿ ಹಿಂಗ ಇದ್ರ ಅದೊಂದು ಇದಿರ್ತತಿ. ಆದ್ರೆ ಈಗ ಅವ್ರ ಮ್ಯಾಲ ಅವ್ರು ಡಿಲೇ ಮಾಡ್ತಿರ್ತಾರ. ಸರಿ ಸರ್. ಸರಿ ಸರ್. ಸರ್, ಇವಾಗ ರಾಜ್ಯ ಸರ್ಕಾರದ ಆದೇಶ ಪ್ರಕಾರ ಮತ್ತು ನಿರ್ಧಾರ ಪ್ರಕಾರ ಮುಂಬರುವ ಚುನಾವಣೆಯಲ್ಲಿ 1 ಗ್ರಾಮ 1 ಚಿಹ್ನೆ, ಸೊ ಆದೇಶ ಇದೆ, ನಿರ್ಧಾರ ಕೂಡ ಇದೆ. ಸೊ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ಸರ್? ಸರ್, ಈಗ ಏನಾದ್ರೆ 3 ಏನ್ ಬಿಡದ್ರಿ, 3 ವೋಟ್ ಹಾಕ್ಬೇಕಂದ್ರ ಈ ಗ್ರಾಮ ಪಂಚಾಯತಿ ಒಂದು ವಾರ್ಡ್ನಾಗ 10-7-10 ಮಂದಿ ಕೊಡ್ರಿ ಸರ್. ಸರಿ ಸರ್.
ಈಗ ಅದಕ್ಕ ಮಂದಿಗೆ ಕನ್ಫ್ಯೂಸ್ ಆಗಿಬಿಡದ. 3 ಓಟ್ ಹಾಕಿ ಯಾವ್ದಕ್ ಹಾಕಿರು ಏನ್ ಹಾಕಿರು ಲೆಕ್ಕ ಸೀರಿಯಲ್ ನಂಬರ್ 3 ಹಾಕಿರ ಅದು ಏನು ಲೆಕ್ಕ ತಿಳಂಗಿಲ್ಲ. ಆದ್ರ ಚಿನ್ನ ಏನಾಕತ್ರಿ ಈಗ ವಾರ್ಡ್ನ ಒಳಗ ಒಂದ್ ವಾರ್ಡ್ನ ಒಳಗ 7 ಮಂದಿ ಇರೋ ಸಂಬಂಧ ಆ 3 ಮಂದಿ ZPTP ಆತಿ ಅವ್ರಿಗೊಂದ್ ಸ್ವಲ್ಪ ಸಮಸ್ಯೆನೂ ಆಗ್ಬೋದು, ಹಿಂದ್ ಮುಂದೆ ಆಗ್ಬೋದು, ಚಲೋನು ಆಗ್ಬೋದು, ಇದು ಆಗ್ಬೋದು. ಆದ್ರ ಇದೇನ್ ನಮ್ಗೇನ್ ಇದಾಗ್ಬೋದು. ಗ್ರಾಮ ಪಂಚಾಯತಿಲಿ ಸರಿ ಅನ್ಸಿ ಅಂದ್ರೆ ಸಮಸ್ಯೆ ಉಂಟಾಗ 30% ಮಂದಿಗೆ ಇದು ತಿಳಿದು ತಿಳಿಯಂಗಿಲ್ಲ. ಪಕ್ಷಾಂತರ ಈ ಮುಂಬರುವ ಚುನಾವಣೆಯಲ್ಲಿ ಆದ್ರೆ ಸರಿ ಸರ್. ಸರ್ ತಾವು ಮುಂಬರುವ ಚುನಾವಣೆಯಲ್ಲಿ ಏನಂತಂದ್ರೆ ಗ್ರಾಮದ ಜನಗಳಲ್ಲಿ ನಿಮ್ಮ ಒಂದು ಹೆಸರು ಕೂಡ ಜಾಸ್ತಿ ಇದೆ ಸರ್. ಸೊ ನಿಮ್ಮ ಒಂದು ಮಾಡಿರುವಂತ ಅಭಿವೃದ್ಧಿ ಕೆಲಸವನ್ನು ನೋಡಿ ಮೆಚ್ಚುಗೆಯನ್ನು ಪಟ್ಟು ಒಂದು ಬೇಡಿಕೆ ಕೂಡ ಇದೆ, ಅಭಿಪ್ರಾಯ ಕೂಡ ಹೊಂದಿದ್ದಾರೆ ಜನಗಳು. ಏನಂತಂತಾರೆ ಮುಂಬರುವ ಚುನಾವಣೆಯಲ್ಲಿ ನಿಮ್ಗೆ ಅವಕಾಶ ಕೊಟ್ಟು ಮತ್ತೆ ನಿಮ್ಮನ್ನ ಆರಿಸಿ ತಂದು ನಿಮ್ಮನ್ನೇ ಚುನಾವಣೆಗೆ ಭಾಗಿ ಮಾಡ್ಬೇಕಂತ ಹೇಳಿ. ಸೊ ನಿಮ್ಮ ಅಭಿಪ್ರಾಯ ಏನಿದೆ? ತಾವು ಭಾಗಿ ಆಗ್ತಿದ್ದೀರಾ ಅಥವಾ ಬೇರೆಯವರಿಗೆ ಅವಕಾಶ ಮಾಡಿಕೊಡ್ತಿದ್ದೀರಾ? ಜನರ ಅಭಿಪ್ರಾಯ ಕೇಳ್ಕೊಂಡು ಸರಿ ಸರ್, ತಾವು ಜನಗಳ ಅಭಿಪ್ರಾಯ ಮೇಲೆ ಪಾರ್ಟಿಸಿಪೇಟ್ ಮಾಡ್ತಿದ್ದೀರಾ. ಸರಿ ಸರ್. ಸರ್ ತಾವು ಈ ರಾಜಕಾರಣದಲ್ಲಿ ಎಲ್ಲಿಂದ ಮತ್ತು ಹೇಗೆ ಯಾರ ಮುಖಾಂತರ ಪ್ರವೇಶವಾಗಿದ್ದೀರಾ? ಇಲ್ಲ ಹಂಗೇನಿಲ್ರಿ, ನಮ್ಮ ಮಾಜಿ ನಮ್ದವರು ಮುಖಾಂತರ ನಾವು ನಮ್ಮ ತಂದೆಯವರು ಮಾಜಿ ಗ್ರಾಮ ಪಂಚಾಯತಿ ಮಂಡಲ ಪಂಚಾಯತಿ ಅಧ್ಯಕ್ಷರಿದ್ದಾಗ ನಾವೆಲ್ಲ ಅಜ್ಜಿ ಒಂದು ಇದಿರ್ತ ನಮ್ಮ ತಂದೆ ಹುಮ್ಮಸ್ಸು ಒಂದಿತ್ತು ಸರ್. ಹಂಗ ಗ್ರಾಮ ಪಂಚಾಯತಿ ನಾವು ಜನರು ನಮ್ಮ ಊರಿನ ಅದೇ ಒಂದು ಇರ್ತಾರೆ. ಸರ್ ಸರ್ ಜನರ ಒಂದು ಅಭಿಪ್ರಾಯ ಬೆಂಬಲದಿಂದ ತಾವು ಬಂದಿರ್ತಾರೆ. ಶಾಸಕರು ಬಾಬಾ ಸಾಹೇಬ್ ಪಾಟೀಲ್ ಅವರು ಮುಖಾಂತರ ನಾವು ಇದು ಸರಿ ಸರ್, ಒಂದು ಶಾಸಕರ ಬೆಂಬಲದಿಂದ ಆಯ್ತು, ಜನಗಳ ಬೆಂಬಲದಿಂದ ತಾವು ಬಂದಿರೋದು. ಸರ್ ಎಷ್ಟು ವರ್ಷ ಆಯ್ತು ಈ ರಾಜಕಾರಣ ಮಾಡ್ಲಿಕ್ಕೆ ತಾವು? ಈಗ ಅದೇ ಸುಮಾರು ಒಂದು 15 ವರ್ಷ ಆಯ್ತು. ಸರಿ ಸರ್, ತಾವು ಈ ರಾಜಕಾರಣಕ್ಕೆ ಬರ್ಲಿಕ್ಕೆ ನಿಮ್ಮ ಕಾರಣ ಸರ್, ಯಾವ ಉದ್ದೇಶದಿಂದ ತಾವು ಈ ರಾಜಕಾರಣಕ್ಕೆ ಪ್ರವೇಶವಾಗಿದ್ದೀರಾ? ಏನ್ ನಮ್ಮ ಜನರ ನಮ್ಮ ಗ್ರಾಮ ಅಭಿವೃದ್ಧಿ ಸಂಬಂಧ ನಾವು ಒಂದು ಇದನ್ನ ಮಾಡಿದ್ವಿ. ಸರಿ, ಒಂದು ಜನಸೇವೆ ಮತ್ತು ಗ್ರಾಮಾಭಿವೃದ್ಧಿ ಒಂದು ಒಳ್ಳೆ ಅಭಿಪ್ರಾಯ ಇದೆ. ಸರಿ ಸರ್. ಸರ್ ತಮ್ಮನ್ನ ಆರಿಸಿ ತನ್ನಂತ ನಿಮ್ಮ ಜನಪ್ರೇಮಿಗಳಿಗೆ ನಿಮ್ಮ ಒಂದು ಹೃದಯದ ಮಾತು ಹೇಳಿಕೆ ಇಷ್ಟಪಡ್ತಿದ್ದೀರಾ? ಅವ್ರಿಗೆ ತುಂಬಾ ಧನ್ಯವಾದಗಳು. ನಮ್ಮ 3 ಸಲ ನಮ್ಮ ಇದು ಮಾಡಿದ ನಮ್ ಜನ ನಮ್ಮ ಮೇಲೆ ನಾವು ಅವ್ರ ಮೇಲೆ ತುಂಬಾ ತುಂಬಾ ಧನ್ಯವಾದಗಳು ಹೇಳಿಕೆ ಇಷ್ಟಪಡ್ತೀನಿ. ಸರಿ ಸರ್. ಸರ್ ಈ ರೀತಿ ಇಲ್ಲಿವರೆಗೂ ಕೂಡ ತಾವು ಒಂದು ಗ್ರಾಮನ ಅಭಿವೃದ್ಧಿ ಮಾಡಿದ್ದೀರಾ, ಗ್ರಾಮದ ಸಮಸ್ಯೆಗಳನ್ನು ಬಗೆಹರಿಸಿದ್ದೀರಾ. ಸೊ ಇನ್ನು ಕೂಡ ಯಾವ ರೀತಿ ಸಮಸ್ಯೆ ಇದೆ, ಆರೋಗ್ಯದ ಬಗ್ಗೆ, ಶಿಕ್ಷಣದ ಬಗ್ಗೆ ಇನ್ನು ಕೂಡ ಯಾವ ರೀತಿ ಡೆವಲಪ್ಮೆಂಟ್ ಆಗ್ಬೇಕು ಸರ್, ನಿಮ್ಮ ಅಭಿಪ್ರಾಯ ಏನಿದೆ? ಈಗ ನಮ್ಗೆ ಆರೋಗ್ಯ ಬಗ್ಗೆ ಇನ್ನೊಂದು ಹಾಸ್ಪಿಟಲ್ ಮಾಡ್ಕೊಳ್ಳುತ್ತೆ. ಸರಿ. ಮತ್ತೆ ಶಾಲೆಗಳು ಸ್ವಲ್ಪ ಲೋನ್ ಸರಿ. ಮತ್ತೆ ಇನ್ನೂ ಸಣ್ಣ ಪುಟ್ಟ ಹಲವು ಅವನ್ನೆಲ್ಲ ನಾವು ಮಾಡ್ಕೋಬೇಕು, ನಮ್ ಜನಕ್ಕೆ ಮಾಡ್ಕೋಬೇಕು. ಸರಿ ಸರ್. ಸರಿ ಸರ್. ಸರ್ ತಾವು ಸುಮಾರು 10-15 ವರ್ಷಗಳ ಕಾಲದಿಂದ ತಾವು ಈ ರಾಜಕಾರಣದಲ್ಲಿ ಇದ್ದೀರಾ. ಸೊ ಈ ವರ್ಷ ಸುಮಾರು ಒಂದು 10-15 ವರ್ಷಗಳಲ್ಲಿ ತಮಗೆ ಇಷ್ಟವಾದಂತ ಕೆಲಸ ಯಾವುದು? ತಾವು ಅಭಿವೃದ್ಧಿ ಮಾಡಿದಲ್ಲಿ ಆಗಿರ್ಬೋದು. ನಮ್ಮ ಗ್ರಾಮ ಪಂಚಾಯತ್ ಈಗ ಅಲ್ಲೇ ಸ್ವಲ್ಪ ಸುಮಾರು ಹಳ್ಳಿಗಳು ಅವನ್ನೆಲ್ಲ ನಾವು ಕಾಂಕ್ರೀಟ್ ರೋಡ್ ಮಾಡಿ ಸರಿ ಮಾಡಿಸಿದ್ರು. ಈಗ ಸದ್ಯ ನಮ್ಮ MLA ಕಡೆಯಿಂದ ಈಗ ಒಂದು 50-60 ಲಕ್ಷ ರೂಪಾಯಿದಿಂದ ನಾವು ಒಂದು ತಿಂಗಳ 2 ತಿಂಗಳಿಂದ ಈಗ ಮಾಡಿಸಿದ್ವು. ಸರಿ ಸರ್. ಈಗ ಒಂದು ಕಾಂಕ್ರೀಟ್ ರೋಡ್ ಎಲ್ಲ ಮಾಡ್ತೇವೆ, ಊರೊಳಗೆಲ್ಲ ಕಾಂಕ್ರೀಟ್ ರೋಡ್. ಸರಿ ಸರ್. ಇದು ಮಾತ್ರ ನಾವು ಈಗ ಒಂದು 2 ತಿಂಗಳಿಂದ ಮಾಡಿಸಿದ್ದೇವೆ. ಸರಿ ಸರ್. ಶಾಸಕರದ್ದು ಕೂಡ ತಮ್ಮ ಭಾಗಿಯಿಂದ ಒಂದು ಒಳ್ಳೆ ಒಡನಾಟ ಇದೆ ಸರ್ ತಮ್ಮ ಜೊತೆ ಸರ್. ಸರಿ ಸರ್. ಇಲ್ಲಿವರೆಗೂ ನಿಮ್ಮ ಸಮಯ ನಮ್ಮ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ಗ್ರೂಪ್ಗೆ ನೀಡಿದ್ದಕ್ಕೆ ತುಂಬಾ ಹೃದಯದ ಧನ್ಯವಾದಗಳು ಸರ್.